ಸೊ ಹಲೋ ಎವ್ರಿಬಡಿ. ಸೊ ಇವಾಗ ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಮೇಲಿನ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ 1 ಮಾರ್ಕ್ ಕ್ವಶನಲ್ಲಿ ಫಸ್ಟ್ ಕ್ವಶನಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮೊಂದು ರಿಸಲ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. e raised to log of f of x is equals to f of x. ಸೊ ಇದು e raised to ಮಾತ್ರ ಅಲ್ಲ. ಇಫ್ ಸಪೋಸ್ ನೀವು ಹ್ಯಾವ್ a raised to log of f of x ಟು ದ ಬೇಸ್ a ಇದೆ ಅಂದರೆ ದಿಸ್ ಈಸ್ ಆಲ್ಸೋ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಬರುತ್ತೆ. ಸೊ ಈ ಥರದ ರಿಸಲ್ಟನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಪ್ರಾಬ್ಲಮ್, ಸೊ ಡಿಫ್ರೆನ್ಷಿಯೇಟ್ ಇ ರೇಸ್ ಟು 2 log x ಇದೆ, y ಈಸ್ ಈಕ್ವಲ್ಸ್ ಟು ಇ ರೇಸ್ ಟು 2 log x ಅಂತ ಬರ್ಕೊಳ್ಳೋಣ. ಪ್ರಾಪರ್ಟೀಸ್ ಆಫ್ ಲೊಗ್ಯಾರಿದಮ್ ಇಂದ ಇದನ್ನು ಇ ರೇಸ್ ಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ಈಸ್ ಈಕ್ವಲ್ಸ್ ಟು ಇ ರೇಸ್ ಟು ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸು, therefore y is equals to x square ಆಯಿತು. dy by dx is equals to 2x. Next, second problem. If y is equals to cos of 1 minus x, dy by dx is equals to, so actually minus sine of 1 minus x into, so ಈ sine of 1 minus x, in fact question ಅಲ್ಲಿ cos of 1 minus x ಕೊಟ್ಟಿರೋದ್ರಿಂದ ಇಟ್ಸ್ ಅ ಕಾಂಪೋಸಿಟ್ ಫಂಕ್ಷನ್. ಸೊ ಡೆರಿವೇಟಿವ್ ಆಫ್ 1 minus x ಅಲ್ಲಿ ನಮಗೆ ಮತ್ತೊಂದು ಮೈನಸ್ ಬರುತ್ತೆ, ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಮೈನಸ್ ಪ್ಲಸ್ ಸೈನ್ ಆಫ್ 1 minus x. ಇದೇ ಥರ ಥರ್ಡ್ ಒನ್ನು ಕಾಸ್ ರೂಟ್ ಎಕ್ಸ್ ಇದೆ, ಮತ್ತೆ ಕಾಂಪೋಸಿಟ್ ಫಂಕ್ಷನ್ ಬಂತು, ಮೈನಸ್ ಸೈನ್ ರೂಟ್ ಎಕ್ಸ್ into derivative of root x 1 by 2 root x. Fourth one, y is equals to sine of x square plus 5 cos of x square plus 5 into 2x. Next sine of cos of x square ಇದೆ, cos of x square into derivative of cos x square is minus sin x square into derivative of x square 2x. Next to 2 mark questions. Sixth question ಇಂದ ಸ್ಟಾರ್ಟ್ ಆಗುತ್ತೆ 2 mark questions. So sixth one, root x plus root y is equals to 10. root x plus root y is equals to 10. Find dy by dx at 4,9 ಅಂತಿದೆ. ಫಸ್ಟ್ dy by dx ಫೈಂಡ್ ಔಟ್ ಮಾಡಬೇಕು ಅಂದರೆ ಡಿಫ್ರೆನ್ಷಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು x 1 by 2 root x plus 1 by 2 root y into dy by dx is equals to derivative of 10 is 0. ಈಗ dy by dx is equals to, so 2 ಅನ್ನು ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟು ಇದು ಮೈನಸ್ ಆಫ್ ರೂಟ್ y ಡಿವೈಡೆಡ್ ಬೈ ರೂಟ್ ಎಕ್ಸ್, ಮೈನಸ್ ಆಫ್ ರೂಟ್ y ಡಿವೈಡೆಡ್ ಬೈ ರೂಟ್ ಎಕ್ಸ್. ಹೇಗೆ ಅಂದರೆ ಮೈನಸ್ 1 by ರೂಟ್ ಎಕ್ಸ್ ಆಗುತ್ತೆ ಇಲ್ಲಿ, ಅಥವಾ 2 ಅನ್ನು ಹಿಂಗೆ ಇಟ್ಕೊಂಡಿದ್ರೆ ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಕಡೆ 2 ಬರುತ್ತೆ. ಬಟ್ ವಿ ಡೋಂಟ್ ನೀಡ್ ಓನ್ಲಿ dy by dx, ನಮ್ಗೇನು ಬೇಕು dy by dx at 4,9 ಕೇಳಿದ್ದಾರೆ. ಸೊ 4,9 ಅಂದರೆ ನಾವು y ಜಾಗಕ್ಕೆ ಮೈನಸ್ ಆಫ್ ರೂಟ್ 9, y ಜಾಗಕ್ಕೆ 9, x ಜಾಗಕ್ಕೆ 4, therefore ಮೈನಸ್ 3/2. ಸೊ ಇದರದ್ದು ಆನ್ಸರು ಮೈನಸ್ ಆಫ್ 3/2 ಅಂತ ಬರುತ್ತೆ. ನೆಕ್ಸ್ಟು ಇದೇ ಟೈಪು ಸೆಕೆಂಡ್ ಪ್ರಾಬ್ಲಮ್ಮು, ಸೆವೆಂತ್ ಪ್ರಾಬ್ಲಮ್, y ಪ್ಲಸ್ ಸೈನ್ y ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್. ಈಸಿ ಪ್ರಾಬ್ಲಮ್ಸ್ ಇದು. y ಡೆರಿವೇಟಿವ್ dy by dx, ಡಿಫ್ರೆನ್ಷಿಯೇಷನ್ ಆಫ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಸೈನ್ y ಇದು ಕಾಸ್ y ಇಂಟು dy by dx ಈಸ್ ಈಕ್ವಲ್ಸ್ ಟು ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ನೆಕ್ಸ್ಟು dy by dx ಅನ್ನು ಔಟ್ಸೈಡ್ ಇಟ್ಟರೆ ನಮಗೆ ಮೈನಸ್ ಸೈನ್ ಎಕ್ಸ್, ಇಲ್ಲಿ 1 ಪ್ಲಸ್ ಕಾಸ್ y ಆಗುತ್ತೆ, ಡಿನಾಮಿನೇಟರ್ಗೆ ಹೋಗಿ 1 ಪ್ಲಸ್ ಕಾಸ್ y ಆಗುತ್ತೆ. ಬೆಟರ್ ನಾವು 1 ಪ್ಲಸ್ ಕಾಸ್ y ನಾಟ್ ಈಕ್ವಲ್ಸ್ ಟು 0 ಕಂಡೀಷನನ್ನು ಮೆನ್ಷನ್ ಮಾಡಬೇಕು. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇದೆ, ನಾವು ಈಸಿಯಾಗಿ ಡಿಫ್ರೆನ್ಸಿಯೇಟ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ y ಈಸ್ ಈಕ್ವಲ್ಸ್ ಟು ನೈನ್ತ್ ಪ್ರಾಬ್ಲಮ್ಮು, y ಈಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇನ್ವಾಲ್ವ್ ಆಗಿರುವಂಥ ಡಿಫ್ರೆನ್ಸಿಯೇಷನ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಿಮಗೆ ಬರೋವಂಥ ಆಲ್ಮೋಸ್ಟ್ 90% ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ನೀವು ಆ್ಯಕ್ಚುಲಿ ಕಾಂಪೋಸಿಟ್ ಫಂಕ್ಷನ್ ಆಗಿ ತಗೋಬಾರ್ದು. ಯಾಕೆಂದರೆ ಇಟ್ ವಿಲ್ ಬಿ ವೆರಿ ಲೆಂದಿ. ಕಾಂಪೋಸಿಟ್ ಫಂಕ್ಷನ್ ತಗೊಂಡು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದ್ರೆ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತಿತ್ತು. ಇದನ್ನು ಮಾಡಿಕೊಂಡು ಮತ್ತೆ ಡೆರಿವೇಟಿವ್ ಆಫ್ ಇದನ್ನ ಫೈಂಡ್ ಔಟ್ ಮಾಡೋದಕ್ಕಿಂತ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಇರುತ್ತೆ. ಇಂಥ ಪ್ರಾಬ್ಲಮ್ಸ್ಗೆ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಇರುತ್ತೆ. ಸೊ ಈ ಪ್ರಾಬ್ಲಮ್ಗೆ ಸಬ್ಸ್ಟಿಟ್ಯೂಷನ್ ಏನು ಅಂದರೆ ಸೈನ್ ಇನ್ವರ್ಸ್ ಆಫ್, ಇಲ್ಲಿ ಒಳಗಡೆ ಇರುವಂಥ ಟರ್ಮ್
ಟರ್ಮು sin 2 ಥೀಟಾನೋ sin 3 ಥೀಟಾನೋ cos 2 ಥೀಟಾನೋ ಅಥವಾ tan 2 ಥೀಟಾನೋ ಯಾವುದೋ ಒಂದು ಡಬಲ್ ಆ್ಯಂಗಲ್ ಇರ್ಬೋದು ಅಥವಾ ಟ್ರಿಪಲ್ ಆ್ಯಂಗಲ್ ಇರ್ಬೋದು ಅಥವಾ ಹಾಫ್ ಆ್ಯಂಗಲಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಯು ಶುಡ್ ನೋ 2 tan theta divided by 1 plus tan square theta ಗೆ ಒಂದು ಫಾರ್ಮುಲಾ ಇದೆ ಅಂತ ನೆನಪಿರಬೇಕು. ಸೊ ಅವಾಗ ಏನು ಮಾಡ್ಬೋದು ನೀವು x is equals to tan theta substitution. x is equals to tan theta ಆದರೆ y is equals to sin inverse of 2 tan theta divided by 1 plus tan square of theta. So is equals to sin inverse of sin 2 theta. So is equals to 2 theta is equals to 2 into theta ಅಂದರೆ tan inverse of x. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಪ್ರಾಬ್ಲಮನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಸೊ ಮರಿತೀರಾ ನೆಕ್ಸ್ಟ್ ಸ್ಟೆಪ್ ಮಾಡಲಿಕ್ಕೆ dy by dx ಕೇಳಿದ್ದಾರೆ, ಇದು y ಅಷ್ಟೇ ನಮಗೆ ಸಿಕ್ಕಿರುವಂಥದ್ದು. ಸೊ dy by dx is equals to 2 is a constant, derivative of tan inverse of x is 1 plus x square. ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ಇದೇ ಪ್ರಾಬ್ಲಮನ್ನು ಟ್ವಿಸ್ಟ್ ಮಾಡಿ ಏನು ಕೇಳ್ಬೋದು ಅಂದರೆ sin inverse of 1 minus x square divided by 1 plus x square ಕೇಳ್ಬೋದು. ಸೊ ಆವಾಗ ಇಲ್ಲಿ ಬರುವಂಥದ್ದು cos 2 theta ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ ಕಾಸ್ 2 ಥೀಟಾವನ್ನು ನಾವು ಸೈನ್ ಆಫ್ ಪೈ ಬೈ 2 ಮೈನಸ್ 2 ಥೀಟಾ ಮಾಡಿಕೊಂಡು ಸೈನ್ ಇನ್ವರ್ಸ್ ಮತ್ತು ಸೈನನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ನೆಕ್ಸ್ಟು ಇದೇ ಟೈಪು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ, x ಇಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಇಡಬೇಕು. ಬಟ್ ಈ ಪ್ರಾಬ್ಲಮಿಗೆ ಪಕ್ಕದಲ್ಲಿ ಮೆನ್ಷನ್ ಮಾಡಿರುವಂಥ ಡೊಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಮೈನಸ್ 1 ಬೈ ರೂಟ್ 2 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 ಬೈ ರೂಟ್ 2. ಯಾಕೆಂದರೆ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ 2 ಸೈನ್ ಇನ್ವರ್ಸ್ ಎಕ್ಸು ಆಗುತ್ತೆ, 2 ಕಾಸ್ ಇನ್ವರ್ಸ್ ಎಕ್ಸು ಆಗುತ್ತೆ. 1 ಬೈ ರೂಟ್ 2 ಇಂದ 1ಗೆ ಕೊಟ್ಟರೆ ಅದು 2 ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕು ಈ ಡೊಮೇನನ್ನು. ನೆಕ್ಸ್ಟ್ ಪ್ರಾಬ್ಲಮ್ y ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಈಸಿಯಾಗಿ ನೀವು x ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಇಟ್ಟರೆ ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಥೀಟಾ ಫಾರ್ಮಿಗೆ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 12 ಮತ್ತು 13 ಎರಡು ರೂಲ್ಸ್ ಥಿಯರಮ್ ಮೇಲಿನ ಪ್ರಾಬ್ಲಮ್ಮು. ರೂಲ್ಸ್ ಥಿಯರಮ್ ಬಹಳ ಈಸಿ ಪ್ರಾಬ್ಲಮ್. ಆಲ್ಮೋಸ್ಟ್ ಪ್ರತಿ ಕ್ವಶನ್ ಪೇಪರಲ್ಲಿ ರೂಲ್ಸ್ ಥಿಯರಮ್ ಅಥವಾ ಮೇನ್ ವ್ಯಾಲ್ಯೂ ಥಿಯರಮ್ ಮೇಲಿನ ಒಂದು ಪ್ರಾಬ್ಲಮನ್ನು ಕೇಳ್ತಾರೆ. ಸೊ ಆ ರೀಸನಿಂದ ರೋಲ್ಸ್ ಥಿಯರಮನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ ರೋಲ್ಸ್ ಥಿಯರಮಿಂದು. ಸೊ ಫಸ್ಟ್ ವೆರಿಫೈ ರೋಲ್ಸ್ ಥಿಯರಮ್ ಫಾರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 8 ಅಂತಿದೆ. ಸೊ ನೀವು ಫಸ್ಟು -4 to 2 ಕೊಟ್ಟಿದ್ದಾರೆ ಅಂದಮೇಲೆ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ -4 to 2 ಆ್ಯಂಡ್ ಡಿಫ್ರೆನ್ಷಿಯೇಬಲ್ ಇನ್ ಓಪನ್ ಇಂಟರ್ವಲ್ -4 to 2 ಬರೀಬೇಕು. ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ ಸ್ಕೀಮಲ್ಲಿ, ಅದಕ್ಕೆ ಮತ್ತೆ ಅಥವಾ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಯಾವುದಕ್ಕಾದ್ರೂ 1 ಮಾರ್ಕ್ಸನ್ನು ಸ್ಕೀಮ್ ಆಫ್ ಇವ್ಯಾಲ್ಯೂಷನಲ್ಲಿ ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ ಕಂಡೀಷನ್ ಅಂದರೆ ರೋಲ್ಸ್ ಥಿಯರಮಲ್ಲಿ ನೀವು ಎಫ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಬಿ ಕಂಡೀಷನ್ನ ಬರೀಬೇಕು. ಇಲ್ಲಿ ಎಫ್ ಆಫ್ -4 ಇಸ್ ಈಕ್ವಲ್ಸ್ ಟು ಫೈಂಡ್ ಔಟ್ ಮಾಡೋಣ. ಸೊ -4 ಫೈಂಡ್ ಔಟ್ ಮಾಡಬೇಕು ಅಂದರೆ -4 ಸ್ಕ್ವೇರ್ plus 2 into -4 minus 8 is equals to, so this is 16, this is also -8 is equals to 0. next f of 2 ಅನ್ನು ಫೈಂಡ್ ಔಟ್ ಮಾಡೋಣ. is equals to 2 ಸ್ಕ್ವೇರ್ ಅಂದರೆ 4 plus 2 into 2 ಅಂದರೆ 4 minus 8 is equals to 0. Therefore, we have f of -4 is equals to f of 2. ಇದು ರೋಲ್ಸ್ ಥಿಯರಮಿನ ಫಸ್ಟ್ ಕಂಡೀಷನ್ನ ಸ್ಯಾಟಿಸ್ಫೈ ಆಯಿತು. ಈಗ ನಾವು f ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಸೊ f ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x plus 2 ಆಗುತ್ತೆ. 2x plus 2 ನಾವು ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0ಗೆ ಈಕ್ವೇಟ್ ಮಾಡಬೇಕು. ರೋಲ್ಸ್ ಥಿಯರಮಿನ ಡೆಫಿನೇಷನ್ ಯಾವ ಥರ ಬರುತ್ತೆ? ಸೊ 2c plus 2 2c plus 2 ಎಲ್ಲಿಂದ ಬಂತು? f dash of x is 2x plus 2, f dash of c is 2c plus 2 is equals to 0. Therefore 2c is equals to -2, c is equals to -1. But very important thing is belongs to open interval -4 to 2. Finally ಇದನ್ನ ಬರೀಲೇಬೇಕು. Hence Rolle's theorem verified. ಸೊ ಇದು ರೋಲ್ಸ್ ಥಿಯರಮ್ ಮೇಲಿನ ಪ್ರಾಬ್ಲಮ್ಮು. ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು 3 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಸೊ 3 ಮಾರ್ಕ್ ಕ್ವಶನಲ್ಲಿ ಯೂಸ್ವಲಿ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ನಿನ ಪ್ರಾಬ್ಲಮ್ಸು ಬರುವಂಥ ಚಾನ್ಸ್ ಇದೆ. ಒಂದು ಪ್ರಾಬ್ಲಮ್ಮು 2 ಪ್ರಾಬ್ಲಮ್ ಬರುತ್ತೆ ಇದರಲ್ಲಿ, ಅಲ್ಲಿ ಒಂದು ಪ್ರಾಬ್ಲಮ್ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಮೇಲೆ ಬರುವಂಥ ಚಾನ್ಸಸ್ ಇದೆ. ಸೊ ನಾನು ಇದರಲ್ಲಿ ಕ್ವಶನ್ ನಂಬರ್ 15 ತಗೊಳ್ತೀನಿ. y is equals to x raised to sin x. ಸೊ ಹೇಗೆ ಈ ಪ್ರಾಬ್ಲಮನ್ನು ಮಾಡೋದು? ಸೊ ಫಸ್ಟ್ ಎರಡು ಕಡೆ ಲೊಗಾರಿಥಮ್ ತಗೋಬೇಕು. ಇದಕ್ಕಿಂತ ಇಂಪಾರ್ಟೆಂಟ್ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಂತ ಹೇಗೆ ಗೊತ್ತಾಗಬೇಕು? ಸೊ ಅಲ್ಲಿ ವೇರಿಯೇಬಲ್ ರೇಸ್ ಟು ವೇರಿಯೇಬಲ್ ಬಂದಿದೆ ಅಂದರೆ ಲೊಗಾರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಂತ ಗೊತ್ತಾಗುತ್ತೆ. ಸೊ ಲಾಗ್ ಆಫ್ y ಈಸ್ ಈಕ್ವಲ್ಸ್ ಟು ಲಾಗ್ ಆಫ್
x raised to sin x. So log of y is equals to properties of logarithm use ಮಾಡಿದ್ರೆ sin x into log x. Next log y differentiation 1 by y into dy by dx is equals to first function sin x ಹಾಗೆ ಇರುತ್ತೆ, derivative of log x 1 by x ಆಗುತ್ತೆ, plus log x ಹಾಗೆ ಇರುತ್ತೆ, derivative of sin x cos x ಆಗುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು dy by dx is equals to ಈ y ಇಲ್ಲಿ ಶಿಫ್ಟ್ ಆದರೆ y ಅಂದರೆ x raised to sin x, ಇದರ ವ್ಯಾಲ್ಯೂ sin x divided by x plus log x cos x. ಸೊ ಇಷ್ಟು ಕಂಪ್ಲೀಟ್ ಮಾಡಿದ್ರೆ ಈ ಪ್ರಾಬ್ಲಮ್ಮು ಮುಗಿಯುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಮು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಮೇಲೆ ಕೇಳುವಂಥ ಚಾನ್ಸಸ್ ಇದೆ. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಂದರೆ ಯು ವಿ ಅಥವಾ ತೀಟಾದಲ್ಲಿ ಯಾವುದ್ರಲ್ಲಾದರೂ ಬೇರೆ ವೇರಿಯೇಬಲ್ ಥರ್ಡ್ ವೇರಿಯೇಬಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಎಕ್ಸ್ ವೈ ಎರಡೆರಡು ವ್ಯಾಲ್ಯೂ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ತೀಟಾ ಆರ್ ಇನ್ ಟರ್ಮ್ಸ್ ಆಫ್ ಟಿ, ಅವಾಗ ಇಮಿಡಿಯೇಟ್ಲಿ ನೀವು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಇದರಲ್ಲಿ ನಾನು ಕ್ವಶನ್ ನಂಬರ್ 17 ಅನ್ನು ಚೂಸ್ ಮಾಡ್ತೀನಿ. ಸೊ ಕ್ವಶನ್ ನಂಬರ್ 17 dy ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಈಸ್ ಈಕ್ವಲ್ಸ್ ಟು ಇದೆ, ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಎ ಇಂಟು ಕಾಸ್ ಟಿ ಪ್ಲಸ್ ಲಾಗ್ ಆಫ್ ಟ್ಯಾನ್ ಟಿ ಬೈ ಟು y is equals to a sin t. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಏನು? dy by dx is equals to ಕೊಟ್ಟಿರುವಂಥ ಥರ್ಡ್ ಪ್ಯಾರಾಮೀಟರ್ t ಇದೆ, therefore dy by dt divided by dx by dt. ಸೊ ಫಸ್ಟು dy by dt ಬರ್ಕೊಳ್ಳೋಣ. dy by dt ಈಸಿಯಾಗಿ ಸಿಗುತ್ತೆ ನಮಗೆ. dy by dt is equals to a cos t. ಇನ್ನೊಂದು ವ್ಯಾಲ್ಯೂ ಬೇಕು, dx by dt is equals to, so a is a constant, a constant ಆಯಿತು. cos t ಡೆರಿವೇಟಿವ್ ಮೈನಸ್ sin t ಪ್ಲಸ್ ಲಾಗ್ ಆಫ್ ಟ್ಯಾನ್ ಟಿ ಬೈ ಟು. ಸೊ ಲಾಗ್ ಆಫ್ ಟ್ಯಾನ್ ಟಿ ಬೈ ಟುಗೆ ನಮಗೆ ಕಾಂಪೋಸಿಟ್ ಫಂಕ್ಷನ್ ಡೆಫಿನೇಷನ್ ಅಪ್ಲೈ ಮಾಡಬೇಕು. ಲಾಗ್ ಟಿ ಇದ್ರೆ 1 by t ಆಗಿರ್ತಿತ್ತು. ಸೊ ಲಾಗ್ ಆಫ್ ಟ್ಯಾನ್ ಟಿ ಬೈ ಟೂದಲ್ಲಿ 1 upon ಟ್ಯಾನ್ t by 2, 1 upon tan t by 2 into derivative of composite term tan t by 2 ಇದೆ. tan t by 2 ನ ಡೆರಿವೇಟಿವ್ secant square t by 2. ಇಲ್ಲಿಗೆ ಮುಗಿದಿಲ್ಲ, ಮತ್ತೆ t by 2 ಕಾಂಪೋಸಿಟ್ ಟರ್ಮ್ ಇದೆ ಇಲ್ಲಿ. ಸೊ t by 2 ಕಾಂಪೋಸಿಟ್ ಟರ್ಮ್ ಇರೋದ್ರಿಂದ ಡೆರಿವೇಟಿವ್ ಆಫ್ t by 2 ವಿಲ್ ಬಿ 1 by 2 is equals to, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕು, is equals to a into minus sin t ಪ್ಲಸ್ tan t by 2. ಸೊ ಇಲ್ಲಿ ಟ್ಯಾನ್ ಟಿ ಬೈ 2 ಇದೆ, ಅದನ್ನು ನಾವು ಏನಂತ ಬರಿಬೋದು, ನ್ಯೂಮರೇಟರಿ ತಗೊಂಡ್ರೆ ಕಾಟ್ ಟಿ ಬೈ 2 ಆಗುತ್ತೆ, ವಿಚ್ ಇಸ್ ಕಾಸ್ ಟಿ ಬೈ 2 ಡಿವೈಡೆಡ್ ಬೈ ಸೈನ್ ಟಿ ಬೈ 2 ಇಂಟು ಸೀಕೆಂಡ್ ಸ್ಕ್ವೇರ್ ಟಿ ಬೈ 2 ಇರೋದನ್ನು 1 ಅಪಾನ್ ಕಾಸ್ ಸ್ಕ್ವೇರ್ ಟಿ ಬೈ 2 ಬರಿಬೋದು. ಯಾಕೆ ಅಂದರೆ ಇಲ್ಲಿ ಕಾಸ್ ಟಿ ಬೈ 2 ಕಾಣಿಸ್ತಾ ಇದೆ, ಇಲ್ಲಿ ಕಾಸ್ ಸ್ಕ್ವೇರ್ ಟಿ ಬೈ 2 ಇದ್ರೆ ಕ್ಯಾನ್ಸಲ್ ಆಗುವಂಥ ಚಾನ್ಸ್ ಇದೆ. ಇಂಟು 1 by 2 ಈಸ್ ಈಕ್ವಲ್ಸ್ ಟು ಎ ಇಂಟು ಮೈನಸ್ ಸೈನ್ ಟಿ ಪ್ಲಸ್, ಸೊ ಕಾಸ್ ಟಿ ಬೈ 2 ಇದೆ, ಕಾಸ್ ಸ್ಕ್ವೇರ್ ಟಿ ಬೈ 2 ಇದೆ, ಇದು ಮತ್ತೆ ರೇಸ್ ಟು ಕ್ಯಾನ್ಸಲ್ ಆಯಿತು. 2 ಸೈನ್ ಟಿ ಬೈ 2 ಇಂಟು ಕಾಸ್ ಟಿ ಬೈ 2, ಸೊ 1 ಅಪಾನ್, ಸೊ 2 ಸೈನ್ ಟಿ ಇಂಟು ಕಾಸ್ ಟಿ ಇದ್ರೆ ಸೈನ್ 2t, ಸೊ ಟಿ ಬೈ 2 ಇರೋದ್ರಿಂದ ಇಲ್ಲಿ ಇದನ್ನು ನಾವು ಸೈನ್ ಟಿ ಅಂತ ಬರಿಬೋದು. ಈಸ್ ಈಕ್ವಲ್ಸ್ ಟು ಎ ಇಂಟು ಸೈನ್ ಟಿ ಅನ್ನ ಎಲ್ ಸಿ ಎಂ ತಗೊಳ್ಳೋಣ. ಸೊ ಸೈನ್ ಟಿ ಎಲ್ ಸಿ ಎಂ ಇದು ಮೈನಸ್ ಸೈನ್ ಸ್ಕ್ವೇರ್ ಟಿ ಪ್ಲಸ್ 1, ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಅಂದರೆ ಅದು ಕಾಸ್ ಸ್ಕ್ವೇರ್ ಟಿ ಆಗುತ್ತೆ. ಸೊ ಇವಾಗ ನಾವೇನು ಮಾಡ್ಬೋದು, dy by dx ವ್ಯಾಲ್ಯೂವನ್ನು ಬರಿಬೋದು. ಸೊ dy by dx ಈಸ್ ಈಕ್ವಲ್ಸ್ ಟು dy by dt. ಸೊ dy by dt ಅಂದರೆ a cos t ಡಿವೈಡೆಡ್ ಬೈ ಇರೋದನ್ನು ನಾನು ಇಂಟು ತಗೊಳ್ತೀನಿ. ಸೊ ಇಂಟು ತಗೊಂಡ್ರೆ ಸೈನ್ ಟಿ ವಿಲ್ ಬಿ ಇನ್ ದ ನ್ಯೂಮರೇಟರ್ ಡಿವೈಡೆಡ್ ಬೈ a cos ಸ್ಕ್ವೇರ್ ಟಿ, a cos ಸ್ಕ್ವೇರ್ ಟಿ ಈಸ್ ಈಕ್ವಲ್ಸ್ ಟು ಎ ಕ್ಯಾನ್ಸಲ್ ಆಯಿತು, ಕಾಸ್ ಟಿ ಕಾಸ್ ಸ್ಕ್ವೇರ್ ಟಿ ಇಲ್ಲಿ ಒಂದು ಕ್ಯಾನ್ಸಲ್ ಆಯಿತು, ಸೈನ್ ಟಿ ಬೈ ಕಾಸ್ ಟಿ ಈಸ್ ಈಕ್ವಲ್ಸ್ ಟು ಟ್ಯಾನ್ ಟಿ, dy by dx ಈಸ್ ಈಕ್ವಲ್ಸ್ ಟು ಟ್ಯಾನ್ ಟಿ ಬರುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಇದೇ ಥರ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಮೇಲಿನ ಇನ್ನೊಂದು ಪ್ರಾಬ್ಲಮ್ ಅನ್ನು ತಗೊಳ್ಳೋಣ.
x is equals to a into theta plus sin theta, y is equals to a into 1 minus cos theta, then find dy by dx. So dy by dx is equals to dy by dt divided by dx by dt is equals to dy by dt ವ್ಯಾಲ್ಯೂವನ್ನು ಇಲ್ಲೇ ಬರೀತೀನಿ ನಾನು. ಸೊ dy by dt ಅಲ್ಲಿ a is a constant, derivative of 1 will be 0, derivative of cos theta minus cos theta ಇದೆ ಆಕ್ಚುಲಿ, cos theta derivative minus sin theta ಆಗ್ತಿತ್ತು, ಸಿಂಪ್ಲಿಫೈ ಮಾಡಿದ್ರೆ ಇದು sin theta ಆಗುತ್ತೆ, ಡಿವೈಡೆಡ್ ಬೈ dx by dt. ಸೊ dx by dt ಅಲ್ಲಿ ಏನಾಗುತ್ತೆ, a is a constant, derivative of theta with respect to ಇಲ್ಲಿ d theta ಬರ್ಕೊಳ್ಳೋಣ, d theta, here also d theta. So with respect to theta 1 plus cos theta ಆಗುತ್ತೆ. ಸೊ ಹೇಗೆ ಸಿಂಪ್ಲಿಫೈ ಮಾಡೋದು, a ಕ್ಯಾನ್ಸಲ್ ಆಯಿತು, ಇಸ್ ಈಕ್ವಲ್ಸ್ ಟು sin theta ಹಾಫ್ ಆ್ಯಂಗಲ್ ಫಾರ್ಮುಲಾದಲ್ಲಿ ಬರೆದ್ರೆ 2 sin theta by 2 into cos theta by 2 divided by 1 plus cos theta. 1 plus cos theta ಅಂದರೆ 2 cos square theta by 2 is equals to 2 cancel ಆಯಿತು, cos theta by 2 cos square theta by 2 cancel ಆಯಿತು, sin theta by 2 divided by cos theta by 2, the answer will be tan theta by 2. Okay, next problem number 20. Problem number 20 ತಗೋಣ. ಸೊ 20th ಪ್ರಾಬ್ಲಮ್ ಅನ್ನು ನಾನು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಇಲ್ಲದೆ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ರೇಸ್ ಟು ಸೈನ್ ಇನ್ವರ್ಸ್ ಆಫ್ ಟಿ, y is equals to square root of a raised to cos inverse of t. Then show that dy by dx minus y by x ಇದೆ. therefore ನಾನು ಫಸ್ಟ್ ಏನು ಮಾಡ್ತೀನಿ, x into y ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. dy by dx is equals to dy by dt divided by dx by dt ಮಾಡಬೇಕು. ಸೊ ಇಲ್ದೇನೆ x into y ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ a raised to sin inverse of t into square root of a raised to cos inverse of t, which is equals to square root of a raised to sin inverse t plus cos inverse t by loss of indices. So first step ಅಲ್ಲಿ a raised to sin inverse t into a raised to cos inverse t ಆಗುತ್ತೆ. Next this is equals to square root of a raised to pi by 2 because sin inverse of t plus cos inverse of t is equals to pi by 2, x into y. Next x into y ಬಂದ್ರೆ first function x into derivative of y will be dy by dx plus y into derivative of x is 1 is equals to, this is a constant, square root of a raised to pi by 2 is equals to 0. therefore dy by dx is equals to minus of y divided by x, ಈ ವ್ಯಾಲ್ಯೂ minus y by x ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇದೇ ತರ ಕ್ವಶನ್ ನಂಬರ್ 21 ಬಿಟ್ ಡಿಫ್ರೆಂಟ್ ಕ್ವಶನ್ ಇದೆ, ಕ್ವಶನ್ ನಂಬರ್ 21. ಸೊ ಕ್ವಶನ್ ನಂಬರ್ 21 ನ ಚೂಸ್ ಮಾಡ್ಕೊಳ್ಳೋಣ. ಸೊ ಕ್ವಶನ್ ನಂಬರ್ 21 ಕೂಡ ಆಕ್ಚುಲಿ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್, ಡಿಫ್ರೆನ್ಶಿಯೇಟ್ sin square x with respect to e raised to cos x ಇದೆ. ಸೊ ಲೆಟ್ ಅಸ್ ಅಸ್ಯೂಮ್ u is equals to sin square of x, ಕೊಟ್ಟಿರುವಂಥ ಫಂಕ್ಷನ್ ಅನ್ನ u is equals to sin square of x ಅಂತ ಬರ್ಕೊಳ್ಳೋಣ. ದೆನ್ v is equals to e raised to cos x ಟರ್ಮ್ ಬರುತ್ತೆ, e raised to cos x. ಸೊ ನೆಕ್ಸ್ಟ್ ಈಗ ನಾವೇನ್ ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಮಾಡಬೇಕು, ದಟ್ ಈಸ್ du by dv is equals to ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ನ ಯೂಸ್ ಮಾಡ್ಕೊಂಡ್ರೆ du by dv is equals to ಏನಾಗುತ್ತೆ, du by dx divided by dv by dx is equals to derivative of this with respect to x will be 2 sin x into derivative of sin x is cos x divided by derivative of e raised to cos x, e raised to cos x into derivative of cos x is minus of sin x. therefore sin x ಅನ್ನ ಕ್ಯಾನ್ಸಲ್ ಮಾಡಿದ್ರೆ minus 2 cos x divided by e raised to cos x will be the final answer. ಇದು ಫೈನಲ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಒಂದು ಮೀನ್ ವ್ಯಾಲ್ಯೂ ಥಿಯರಮಿನ ಪ್ರಾಬ್ಲಮ್ ಅನ್ನು ಮಾಡೋಣ. ಆಲ್ರೆಡಿ ನಾನು ನಿಮಗೆ ರೋಲ್ಸ್ ಥಿಯರಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ತರ ಮೀನ್ ವ್ಯಾಲ್ಯೂ ಥಿಯರಮ್ ಅಲ್ಲಿ ಕೂಡ ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ಕಂಟಿನ್ಯೂಸ್ ಇನ್, ಈಗ ಫಾರ್ ಎಕ್ಸಾಂಪಲ್ ಇದೇ ಪ್ರಾಬ್ಲಮ್ 1 to 4 ಕೇಳಿದ್ದಾರೆ, ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ 1 to 4 ಅಂಡ್ ಡಿಫ್ರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್ 1 to 4 ಅಂತ ಫಸ್ಟ್ ಬರ್ಕೋಬೇಕು. ಸೊ ಬರ್ಕೊಂಡಾದ್ಮೇಲೆ ನಾವೇನ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಬರೀಬೇಕು.
f dash of c is equals to f of b minus f of a divided by b minus a. ಸೊ ನಾವು ಎಫ್ ಆಫ್ ಬಿ ಎಫ್ ಆಫ್ ಎ ಅನ್ನ ಸಪ್ರೇಟ್ ಆಗಿ ಫೈಂಡ್ ಔಟ್ ಮಾಡೋಣ. ಎಫ್ ಆಫ್ ಬಿ ಅಂದರೆ ಎಫ್ ಆಫ್ 4 ಆಗುತ್ತೆ. ಎಫ್ ಆಫ್ 4 ಇಸ್ ಈಕ್ವಲ್ಸ್ ಟು 4 ಸ್ಕ್ವೇರ್ ಮೈನಸ್ 4 ಇಂಟು 4 ಮೈನಸ್ 3 ಈಸ್ ಈಕ್ವಲ್ಸ್ ಟು 4 ಸ್ಕ್ವೇರ್ ಅಂದರೆ 16 ಬಂತು. 16 ಮೈನಸ್ 16 0 ಆಯಿತು. ಈ ವ್ಯಾಲ್ಯೂ ಮೈನಸ್ 3 ಆಯಿತು. ನೆಕ್ಸ್ಟು ಎಫ್ ಆಫ್ 1 ಅನ್ನು ಫೈಂಡ್ ಔಟ್ ಮಾಡೋಣ. ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಆಲ್ರೆಡಿ ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ ನಿಮಗೆ 22nd ಪ್ರಾಬ್ಲಮಲ್ಲಿ. ಎಫ್ ಆಫ್ ಬಿ ಇಸ್ -3, ಎಫ್ ಆಫ್ ಎ ಇಸ್ +6 ಅಂದರೆ ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು ಬೇಕು ಅಂದರೆ ಈಸಿಲಿ ಫೈಂಡ್ ಔಟ್ ಮಾಡ್ಕೋಬೋದು ನೀವು. ಸೊ ದಿಸ್ ಈಸ್ 1 -4 -3 ಈಸ್ ಈಕ್ವಲ್ಸ್ ಟು -6 ಬರುತ್ತೆ. ಸೊ ಇವಾಗ ಇಲ್ಲಿ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಬರ್ಕೊಂಬಿಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 2x -4. ಸೊ ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ಸ್ ಟು 2c -4. ಇವಾಗ ಎಫ್ ಡ್ಯಾಶ್ ಆಫ್ ಸಿ 2c -4 ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಬಿ -3 ಮೈನಸ್ ಆಫ್ ಮೈನಸ್ +6 ಡಿವೈಡೆಡ್ ಬೈ ಬಿ ಮೈನಸ್ ಎ ಅಂದರೆ 4 -1. 4 ಮೈನಸ್ ಆಫ್ 1 ಈಸ್ ಈಕ್ವಲ್ಸ್ ಟು ಇಲ್ಲಿ 3 ಡಿವೈಡೆಡ್ ಬೈ 3 ಅಂದರೆ 1 ಬರುತ್ತೆ. ಸೊ 2c -4 ಈಸ್ ಈಕ್ವಲ್ಸ್ ಟು 1. 2c is equals to 5, c is equals to 5 divided by 2. So 5/2 ಅಂದರೆ 1 to 4 ಒಳಗಡೆ ಬರಬೇಕು. ಸೊ ಇಸ್ 2.5 ಬರ್ತಾ ಇರುತ್ತೆ. ಇಟ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 1 to 4. ಹೆನ್ಸ್ ಮೀನ್ ವ್ಯಾಲ್ಯೂ ಥಿಯರಮ್ ವೆರಿಫೈಡ್. ಇದು ಮೀನ್ ವ್ಯಾಲ್ಯೂ ಥಿಯರಮ್ ಅನ್ನ ಮಾಡುವಂತ ಮೆಥಡ್. ಫಾರ್ಮುಲಾ ಬರ್ಕೊಳ್ಳೋದು, ಎಫ್ ಆಫ್ 4 ಎಫ್ ಆಫ್ 1 ಫೈಂಡ್ ಔಟ್ ಮಾಡೋದು, ಅದಕ್ಕಿಂತ ಮುಂಚೆ ಡಿಫ್ರೆನ್ಷಿಯೇಬಲ್ ಅಂಡ್ ಕಂಟಿನ್ಯೂಯಸ್ ಬರ್ಕೊಳ್ಳೋದು. ನೆಕ್ಸ್ಟ್ 2c ಈ ತರ ಸಿ ವ್ಯಾಲ್ಯೂ ಈ ಓಪನ್ ಇಂಟರ್ವಲ್ ಇದೆ ಅಂತ ಪ್ರೂವ್ ಮಾಡೋದು. ಸೊ ನೆಕ್ಸ್ಟ್ ಐ ವಿಲ್ ಬಿ ಮೂವಿಂಗ್ ಇನ್ ಟು 5 ಮಾರ್ಕ್ಸ್ ಪಾರ್ಟ್. 5 ಮಾರ್ಕ್ಸ್ ಪಾರ್ಟ್ ಅಲ್ಲಿ 2-3 ಸಿಲೆಕ್ಟೆಡ್ ಪ್ರಾಬ್ಲಮ್ ಅನ್ನು ತೋರಿಸ್ತೀನಿ. ಸೊ ಫಸ್ಟ್ ಒನ್ 24th ಪ್ರಾಬ್ಲಮ್ ಮಾಡೋಣ. 24th ಪ್ರಾಬ್ಲಮ್ y is equals to sin inverse of x. Then show that 1 minus x square into ಇದೆ. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬೇಕು ನಮ್ಗೆ ಇಲ್ಲಿ d square y upon dx square ಅಂದರೆ. ಸೊ ಫಸ್ಟ್ ನಾವೇನು ಮಾಡೋಣ, y1 is equals to derivative of sin inverse of x is square root of 1 minus x square. ಯಾವಾಗೂ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟರ್ಮ್ಸ್ ಅಲ್ಲಿ ಡಿನಾಮಿನೇಟರ್ ಟರ್ಮ್ ಬಂತು ಅಂದ್ರೆ ಇಮಿಡಿಯೇಟ್ಲಿ ಅದನ್ನ ಈ ಕಡೆ ಶಿಫ್ಟ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ 1 minus x square into y1 is equals to 1. ಸೊ ಇವಾಗ ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಮತ್ತೆ ಫಸ್ಟ್ ಫಂಕ್ಷನ್ ಸ್ಕ್ವೇರ್ ರೂಟ್ ಆಫ್ 1 minus x square ಇಂಟು ಡೆರಿವೇಟಿವ್ ಆಫ್ y1 ಅಂದ್ರೆ y2 ಆಗುತ್ತೆ, ಅಥವಾ dy by dx ಅಲ್ಲೇ ಬೇಕಾದ್ರೂ ನೀವು ಬರ್ಕೋಬಹುದು. ಅದನ್ನ ಎರಡು ಒಂದೇ. ಇಲ್ಲಿ dy by dx ಇದ್ರೆ ಇಲ್ಲಿ d square y upon dx square ಆಗುತ್ತೆ. ಪ್ಲಸ್ y1 ಇಂಟು ಡೆರಿವೇಟಿವ್ ಆಫ್ ದಿಸ್ ವಿಲ್ ಬಿ 1 divided by 2 ಇಂಟು ಸ್ಕ್ವೇರ್ ರೂಟ್ ಆಫ್ 1 minus x square ಇಂಟು -2x. ಇಂಟು -2x ಯಾಕೆ ಬರುತ್ತೆ ಅಂದರೆ ಇದು ಕಾಂಪೋಸಿಟ್ ಟರ್ಮ್. ರೂಟ್ ಎಕ್ಸ್ ಇನ್ ಡೆರಿವೇಟಿವ್ 1/2 ರೂಟ್ ಎಕ್ಸ್. ಬೇರೆ ಟರ್ಮ್ ಇದ್ರೆ ಅದರ ಡಿಫ್ರೆನ್ಸಿಯೇಷನ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಈಸ್ ಈಕ್ವಲ್ಸ್ ಟು ಡೆರಿವೇಟಿವ್ ಆಫ್ 1 is 0. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಇಲ್ಲಿ 2 ಅನ್ನ ಕ್ಯಾನ್ಸಲ್ ಮಾಡಿ ಸ್ಕ್ವೇರ್ ರೂಟ್ ಆಫ್ 1 minus x square ಅನ್ನ ಎಲ್ ಸಿ ಎಮ್ ಆಗಿ ತಗೋಬಹುದು. ಸೊ ಸ್ಕ್ವೇರ್ ರೂಟ್ ಆಫ್ 1 minus x square ಎಲ್ ಸಿ ಎಮ್ ತಗೊಂಡ್ರೆ ಇದು 1 minus x square ಇಂಟು y2 ಮೈನಸ್ ಎಕ್ಸ್ ಇಂಟು y1 ಈಸ್ ಈಕ್ವಲ್ಸ್ ಟು 0 ಆಯಿತು. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 1 minus x square ಇಂಟು y2 ಮೈನಸ್ ಎಕ್ಸ್ ಇಂಟು y1 ಈಸ್ ಈಕ್ವಲ್ಸ್ ಟು 0 ಸಿಗುತ್ತೆ. ಸೊ ನಮಗೆ ಬೇಕಾಗಿದ್ದು ಇದೆ, ಬಟ್ d square y upon dx square ಕೇಳಿದರೆ ಆನ್ಸರ್ ಬೇಕಾದರೆ ಅದರಲ್ಲೇ ಇಡೋಣ. 1 minus x square ಇಂಟು d square y upon dx square ಮೈನಸ್ ಎಕ್ಸ್ ಇಂಟು dy by dx ಈಸ್ ಈಕ್ವಲ್ಸ್ ಟು 0. ಸೊ ಇಷ್ಟು ಮಾಡಿದ್ರೆ ಮುಗೀತು. ಈಸಿಲಿ ನೋಡಿ, ಹಾರ್ಡ್ಲಿ 5 to 6 ಸ್ಟೆಪ್ಸ್ ಇದೆ, ಈಸಿಯಾಗಿ ಮಾಡ್ಬೋದು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನಾನು ಏನೇನು ಮೆನ್ಷನ್ ಮಾಡಿ ಸ್ಟಾರ್ ಕ್ವಶನ್ಸ್ ಕೊಟ್ಟಿದ್ದೀನೋ ಅದನ್ನ ಯಾರು ಪಾಸಿಂಗಿಗೆ ಓದ್ತಾ ಇದ್ದೀರೋ ಅವರು ಕ್ಲಿಯರ್ ಆಗಿ ಓದ್ಕೊಳ್ಳಿ, ಬಹಳ ಈಸಿ ಪ್ರಾಬ್ಲಮ್ಸು. ನೆಕ್ಸ್ಟ್ 25 ಪ್ರಾಬ್ಲಮ್ ನಂಬರ್ 25 ಇದೆ. 25th ಪ್ರಾಬ್ಲಮ್. ಸೊ y is equals to cos inverse of x. Find d square y upon dx square in terms of y alone ಇದೆ. ಸೊ y is equals to cos inverse of x. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಡೆಫಿನೇಷನ್ ಯೂಸ್ ಮಾಡ್ಕೊಂಡ್ರೆ
x is equals to cos of y ಅಂತ ಬರೀಬೋದು. ಸೊ ಸಪೋಸ್ ಇಫ್ ದಿಸ್ ಇಸ್ equation 1, differentiate both sides with respect to x. 1 is equals to minus of sin y into dy by dx. ಸೊ ನೆಕ್ಸ್ಟ್ ಏನು ಮಾಡ್ಬೋದು ಇದನ್ನು ನಾವು dy by dx is equals to minus of 1 by sin y which is equals to minus of cosec y. Next d square y upon dx square is equals to, so minus cosec y ಇರೋದ್ರಿಂದ cosec y into cot y, minus of minus plus ಆಗುತ್ತೆ, into derivative is with respect to x but term is y, therefore we need to consider into dy by dx is equals to, so cosec y into cot y into what is dy by dx minus cosec y is equals to minus cosec square y into cot y, d square y upon dx square is equals to minus of cosec square y into cot y. ನಮಗೇನು ಕೇಳಿದ್ರು ಕ್ವಶನ್ ಅಲ್ಲಿ, ಫೈಂಡ್ d square y upon dx square in terms of y alone. ಸೊ ನಾವೇನು ಮಾಡಾಗಿದೆ ಇಲ್ಲಿ d square y upon dx square ಅನ್ನ in terms of y alone ಆಗಿ ಎಕ್ಸ್ಪ್ರೆಸ್ ಮಾಡಾಗಿದೆ, ಮೈನಸ್ cosec square y into cot y ಆಗಿ ಬಂದಿದೆ ಆನ್ಸರು. ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 26. ಇದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮು. ನಿಮಗೆ ಪಕ್ಕದಲ್ಲಿ ನಾನು ಇಯರ್ ಮೆನ್ಷನ್ ಮಾಡಿದ್ದು ನೋಡಿದ್ರೆ ಅರ್ಥ ಆಗ್ಬೋದು ಎಷ್ಟು ಸಲ ಕೇಳಿದ್ರು, ಎಷ್ಟು ಇಂಪಾರ್ಟೆಂಟ್ ಇದೆ. ಆ ರೀಸನಿಂದ ನಾನು ಎಲ್ಲ ಕ್ವಶನಿಗೂ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಈ ಪ್ರಾಬ್ಲಮ್ y is equals to 3 cos log x plus 4 sin log x. ಸೊ ಇನ್ ಟರ್ಮ್ಸ್ ಆಫ್ y ಟುದಲ್ಲಿ ಪ್ರೂವ್ ಮಾಡಬೇಕು ಅನ್ನುವಂಥ ಒಂದು ಸಿಂಪಲ್ ಐಡಿಯಾವನ್ನು ಇಟ್ಕೊಂಡು ನಾವೇನು ಮಾಡ್ಬೋದು, ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ಬೋದು. y1 is equals to 3 is a constant, cos ಇರೋದ್ರಿಂದ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ಇಲ್ಲಿ ಕಾಸ್ ಎಕ್ಸ್ ಇಲ್ಲ, ಕಾಸ್ ಆಫ್ ಲಾಗ್ ಎಕ್ಸ್ ಇದೆ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಗಿಲ್ಲ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1 by x ಪ್ಲಸ್ 4 ಕಾಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ನಾನು ಹೇಳ್ತಾರ ಈ ಡಿನಾಮಿನೇಟರ್ ಟರ್ಮ್ಸ್ ಬಂದ ತಕ್ಷಣ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೋಬೇಕು ನೀವು. ಇಲ್ಲಿ ಏನಾಗುತ್ತೆ, ಅದು ಎಕ್ಸ್ ಇಂಟು y1 is equals to minus 3 sin log x plus 4 cos log x. ನೋಡಿ ಇದರಲ್ಲಿ ಫಸ್ಟು ಈ ಡಿಫ್ರೆನ್ಸಿಯೇಷನ್ಗೆ 1 ಮಾರ್ಕ್ಸ್ ಇದೆ, ಈ ಎಕ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇನ್ನೊಂದು ಮಾರ್ಕ್ಸ್ ಇದೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ. ನೀವು ಪ್ರಾಬ್ಲಮ್ ಸಪೋಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೂ ಈ ಟೈಪ್ ಡಿನಾಮಿನೇಟರ್ ಟರ್ಮ್ ಬಂದಿರೋದನ್ನ ಈ ಕಡೆ ಶಿಫ್ಟ್ ಮಾಡಿರಿ. ಮತ್ತೆ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಇಲ್ಲಿ 2 ಫಂಕ್ಷನ್ ಇದೆ, ಎಕ್ಸ್ ಇಂಟು ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್, y1 ಇನ ಡೆರಿವೇಟಿವ್ y2 ಪ್ಲಸ್ y1 ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಇಸ್ 1 is equals to minus 3 is a constant, sin log x ಇಂದು cos log x divided by x ಮೈನಸ್. ಇದು ಮೈನಸ್ ಯಾಕೆ ಬರೀತೀನಿ ಅಂದರೆ 4 ಕಾನ್ಸ್ಟಂಟು, ಕಾಸ್ ಇಂದು ಮೈನಸ್ ಸೈನ್ ಆಗುತ್ತೆ, ಆ ರೀಸನಿಂದ ಮೈನಸ್ ಸೈನ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಸೊ ನೆಕ್ಸ್ಟ್ ಈಗ ಮತ್ತೆ ಈ ಎಕ್ಸನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಹೋಲ್ ಮಲ್ಟಿಪ್ಲೈಡ್ ಬೈ ಎಕ್ಸ್ ಆಗುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 is equals to ಮೈನಸ್ ಸೈನನ್ನು ಔಟ್ಸೈಡ್ ಇಡ್ತೀನಿ, ಇನ್ಸೈಡ್ ಟರ್ಮು 3 ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 sin log x is equals to minus of 3 cos log x plus 4 sin log x ಅಂದರೆ y, ಸೊ ಮೈನಸ್ ಆಫ್ y. ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಪ್ಲಸ್ y is equals to 0. ಸೊ ನಮಗೆ ಬೇಕಾಗಿರುವಂಥ ರಿಸಲ್ಟ್ ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಪ್ಲಸ್ y is equals to 0. ಸೊ ಇದೇ ಥರ ಪ್ರಾಬ್ಲಮ್ ನಂಬರ್ 28 ಕೂಡ ನೀವು ಮಾಡ್ಬೋದು. ಸೊ ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 27 ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಐ ವಿಲ್ ಚೂಸ್ ಪ್ರಾಬ್ಲಮ್ ನಂಬರ್ 27. ಸೊ 27ಲಿ e raised to y into x plus 1
ಈಸ್ ಈಕ್ವಲ್ಸ್ ಟು 1 ಅಂತಿದೆ. ಸೊ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಇ ರೇಸ್ ಟು ವೈ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಪ್ಲಸ್ 1 ವಿಲ್ ಬಿ 1 ಪ್ಲಸ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಪ್ಲಸ್ 1 ಇಂಟು ಡೆರಿವೇಟಿವ್ ಆಫ್ ಇ ರೇಸ್ ಟು ವೈ ವಿಲ್ ಬಿ ಇ ರೇಸ್ ಟು ವೈ ಇಂಟು ಡಿ ವೈ ಬೈ dx is equals to derivative of 1 is 0. So dy by dx ಅಷ್ಟೇ ನಮಗೆ ಬೇಕು ಅಂದರೆ e raised to y ನ ಹೊರಗಡೆ ಇಟ್ಟು ನಾವೇನು ಮಾಡ್ಬೋದು, e raised to y ಅಥವಾ ಈ ಟರ್ಮನ್ನು ಈ ಕಡೆ ಶಿಫ್ಟ್ ಮಾಡೋಣ, dy by dx ವ್ಯಾಲ್ಯೂ ಬರೆಯೋಣ, dy by dx is equals to ಇದು ಈ ಕಡೆ ಬಂದರೆ ಮೈನಸ್ ಆಫ್ e raised to y ಆಯಿತು divided by x plus 1 into e raised to y ಆಯಿತು is equals to minus of 1 upon x plus 1. dy by dx is equals to minus of 1 upon x plus 1. So d square y upon dx square value ಏನಾಗುತ್ತೆ, d square y upon dx square is equals to minus ಇರೋದ್ರಿಂದ ಸೊ ಮೈನಸ್ ಆಫ್ ಪ್ಲಸ್ ಆಗುತ್ತೆ, ಮೈನಸ್ ಆಫ್ ಮೈನಸ್ x plus 1 ದ ಹೋಲ್ ಸ್ಕ್ವೇರ್. ಇವಾಗ ನಾವೇನು ಪ್ರೂವ್ ಮಾಡಬೇಕು ಈ ರಿಸಲ್ಟ್ ಅಲ್ಲಿ, ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್. ದೇರ್ಫೋರ್ ವಾಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್ which is equals to 1 divided by x plus 1 the whole square. Take it as equation 2, take it as equation 1. Therefore 1 from 1 and 2 d square y upon dx square is equals to dy by dx the whole square. ಸೊ ವೆರಿ ಈಸಿ ಪ್ರಾಬ್ಲಮ್, ಹಾರ್ಡ್ಲಿ ಎಲ್ಲ ಪ್ರಾಬ್ಲಮು 4 to 5 ಸ್ಟೆಪ್ಸಿಗೆ ಕಂಪ್ಲೀಟ್ ಆಗ್ತಾ ಇದೆ. ಈಸಿ ಪ್ರಾಬ್ಲಮ್ ಇದೆ. ಇದೇ ಟೈಪು ಇ ರೇಸ್ ಟು ಎಮ್ ಎಕ್ಸ್ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ಈಸಿಲಿ ಇ ರೇಸ್ ಟು ಎಮ್ ಎಕ್ಸ್ ಪ್ರಾಬ್ಲಮನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ನಾನು 4 ಮಾರ್ಕ್ ಪಾರ್ಟು ಭಾಳ ಇಂಪಾರ್ಟೆಂಟ್ ಪಾರ್ಟ್. ಅದು ಯಾಕೆ ಇಂಪಾರ್ಟೆಂಟು, ಸೊ 6+4 ಇರುತ್ತೆ ಅಲ್ಲಿ ನಮಗೆ. ಸೊ 6 ಮಾರ್ಕ್ಸಲ್ಲಿ ಒಂದು ಗ್ರಾಫ್ ಮೇಲೆ ಬರುತ್ತೆ, ಇನ್ನೊಂದು ಇಂಟಿಗ್ರೇಷನ್ ಮೇಲೆ ಬರುತ್ತೆ. 4 ಮಾರ್ಕ್ಸಲ್ಲಿ ಒಂದು ಕಂಟಿನ್ಯೂಟಿಯ ನೆಕ್ಸ್ಟ್ ನಾನೇನು ಪ್ರಾಬ್ಲಮ್ ಮಾಡ್ತೀನಿ ಅದು ಬರುತ್ತೆ, ಇನ್ನೊಂದು ಪ್ರಾಬ್ಲಮ್ಮು ಡಿಟರ್ಮಿನೆಂಟ್ಸ್ ಮೇಲೆ ಬರುತ್ತೆ. ಒಂದು ಪ್ರಾಬ್ಲಮ್ ಬಂದು ಇನ್ನೊಂದು ಪ್ರಾಬ್ಲಮ್ ಬರಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ನಮಗೆ. 6 ಮಾರ್ಕ್ಸಿಂದ ಒಂದು ಬರುತ್ತೆ, 4 ಮಾರ್ಕ್ಸಿಂದ ಇನ್ನೊಂದು ಬರುತ್ತೆ ಅಂದರೆ ಆ ಟೈಪ್ ಬರ್ಲಿಕ್ಕೆ ಬರಲ್ಲ. ಸೊ ಆ ರೀಸನಿಂದ ಈಸಿ ಇರುವಂಥ ಈ ಕೆ ವ್ಯಾಲ್ಯೂ ಪ್ರಾಬ್ಲಮನ್ನು ಕೂಡ ನಾನು 3 ಸ್ಟಾರ್ ಕ್ವಶನ್ ಆಗಿ ಕೊಟ್ಟಿದ್ದೀನಿ, ಯಾಕೆಂದರೆ ಭಾಳ ಈಸಿ ಪ್ರಾಬ್ಲಮ್ಸ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ ನಂಬರ್ 30 ಚೂಸ್ ಮಾಡ್ತೀನಿ. ಸೊ ಕ್ವಶನ್ ನಂಬರ್ 30 ಏನು ಕೊಟ್ಟಿದ್ದಾರೆ ಅಂದರೆ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಸ್ ಕಂಟಿನ್ಯೂಸ್ ಎಟ್ π/2 ಫೈಂಡ್ ಕೆ ಅಂತ ಹೇಳಿದ್ದಾರೆ. ಕಂಟಿನ್ಯೂಸ್ ಎಟ್ π/2 ಅಂದರೆ ಏನು ಬರಿಬೋದು ನಾವು, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ as x tends to π/2 is equals to f of π/2. ಸೊ ಬೇಕಾದ್ರೆ ನೀವು ಇಲ್ಲಿ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು π/2 ಮೈನಸ್ ಇಸ್ ಈಕ್ವಲ್ಸ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು π/2 ಪ್ಲಸ್ ಅಂತ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು π/2 ಮೈನಸ್ ಅಂದರೆ ಏನು, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು π/2 ಪ್ಲಸ್ ಅಂದರೆ ಏನು ಅನ್ನುವಂಥ ಕ್ಲಿಯರ್ ಆದ ಐಡಿಯಾ ಇರಬೇಕು ನಮಗೆ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು π/2 ಮೈನಸ್ ಅಂದರೆ ದ ವ್ಯಾಲ್ಯೂಸ್ ಆರ್ ಅಪ್ರೋಚಿಂಗ್ ಟು ದ ಲೆಫ್ಟ್ ಸೈಡ್ ಆಫ್ ದಟ್. ಫಾರ್ ಎಕ್ಸಾಂಪಲ್ ಈಗ ಒಂದು 0.3 ಅನ್ನೋದಿದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಂದರೆ 2.99 ಥರ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್ ಅಂದರೆ 3.001 ಥರ. ಅದೇ ವ್ಯಾಲ್ಯೂ ಅಂತಲ್ಲ, ನಾನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ವ್ಯಾಲ್ಯೂ, ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ವ್ಯಾಲ್ಯೂ ಕೊಟ್ಟು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ ಅಷ್ಟೇ. ಸೊ ಈ ಪ್ರಾಬ್ಲಮಲ್ಲಿ ಎಫ್ ಆಫ್ π/2 ಅನ್ನು ಕೊಟ್ಟಿದ್ದಾರೆ. ಸೊ ಎಫ್ ಆಫ್ π/2 ಎಷ್ಟು, f of π/2, suppose if this is equation 1, f of π/2 is equals to, they have mentioned it as 3, f of π/2 is equals to 3 ಅಂತ ಕೊಟ್ಟಿದ್ದಾರೆ. ನಾವು ಲಿಮಿಟ್ ಆಫ್ f of x as x tends to π/2 ಅನ್ನು ತಗೋಬೇಕು. tends to π/2 ಬೇರೆ ವ್ಯಾಲ್ಯೂ ಇದೆ, ನಾಟ್ ಈಕ್ವಲ್ಸ್ ಟು π/2 ಅಂತ. ದಿಸ್ ಇಸ್ ಈಕ್ವಲ್ಸ್ ಟು ಲಿಮಿಟ್ ಆಫ್ f of x ವ್ಯಾಲ್ಯೂ ಏನಾಗುತ್ತೆ ಅಂದರೆ k cos x ಡಿವೈಡೆಡ್ ಬೈ π ಮೈನಸ್ 2x as x tends to π/2 is equals to, ನಮಗೊಂದು ರಿಸಲ್ಟ್ ಗೊತ್ತಿದ್ರೆ ಈ ಪ್ರಾಬ್ಲಮನ್ನು ಈಸಿಯಾಗಿ ಮಾಡ್ಬೋದು. ಲಿಮಿಟ್ ಆಫ್ ಸೈನ್ ಥೀಟಾ ಬೈ ಥೀಟಾ ಆಸ್ ಥೀಟಾ ಟೆಂಡ್ಸ್ ಟು 0 is equals to 1. ಅದೇ ಫಾರ್ಮಿಗೆ ಇದನ್ನು ನಾವು ಕನ್ವರ್ಟ್ ಮಾಡ್ಲಿಕ್ಕೆ ಬರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಕೆ ಮತ್ತು ಡಿನಾಮಿನೇಟರ್ಲಿ 2 ಅನ್ನು ಔಟ್ಸೈಡ್ ಇಡ್ತೀನಿ. ಸೊ ಅವಾಗ ಲಿಮಿಟ್ ಆಫ್ ಕಾಸ್ ಎಕ್ಸ್ ಎಕ್ಸ್ ಟೆಂಡ್ಸ್ ಟು π/2 ಬರುತ್ತೆ, cos x divided by, ಸೊ 2 ಔಟ್ಸೈಡ್ ಕಳಿಸಿರೋದ್ರಿಂದ π/2 ಮೈನಸ್ ಎಕ್ಸ್ ಆಗಿ ಬರುತ್ತೆ. ಇದು ಈಸ್ ಈಕ್ವಲ್ಸ್ ಟು k/2 ಇಂಟು ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು π/2. ಕಾಸ್ ಎಕ್ಸ್ ಅನ್ನು ನಾವು ಸೈನ್ ಆಫ್ π/2 ಮೈನಸ್ ಎಕ್ಸ್ ಅಂತ ಬರಿಬೋದು, ಬಿಕಾಸ್ ಸೈನ್ ಆಫ್ π/2 ಮೈನಸ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ π/2 ಮೈನಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು k/2 ಇಂಟು 1. ಯಾಕೆ 1?
So sine of an angle divided by angle as that angle tends to 0 is equals to 1. So illu sine of pi by 2 minus x ide. As x tends to pi by 2 minus x tends to 0. Therefore sin theta by theta as theta tends to 0 andrunu onde, sine of pi by 2 minus x divided by pi by 2 minus x as x tends to pi by 2 andrunu onde. So is equals to k by 2. So now is equals to k by 2 ಆದ್ಮೇಲೆ ನಾವು ಇದನ್ನ equation 3 ಅಂತ ತಗೊಳ್ತೀನಿ. So if suppose this is equation 3, then ನಾವೇನ್ ಬರಿಬಹುದು, k by 2 is equals to 3. This is from equation 1, 2 and 3. So implies k is equals to ಎಷ್ಟು ಬರುತ್ತೆ, k is equals to 6. The problem is over. So ಇರೋದ್ರಲ್ಲೇ ಇದೇ ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್, ಯಾಕೆಂದ್ರೆ cos x ಅನ್ನ sin of pi by 2 minus x ಬರೀಬೇಕು, k by 2 ಔಟ್ಸೈಡ್ ಇಡಬೇಕು. ಉಳಿದಿರುವಂತಹ ಪ್ರಾಬ್ಲಮ್ಸ್ ಬಹಳ ಈಸಿ ಪ್ರಾಬ್ಲಮ್ಸ್. ಸೊ ಈ ಈಸಿ ಪ್ರಾಬ್ಲಮ್ಸ್ ಅಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದು ABC 3 ಫಂಕ್ಷನ್ ಕೊಡ್ತಾರೆ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 33 ಅನ್ನ ಚೂಸ್ ಮಾಡ್ತೀನಿ. ಸೊ ಅಗೇನ್ ನಾವೇನ್ ಬರಿಬಹುದು, ಇಲ್ಲಿ ಕಂಟಿನ್ಯೂಸ್ ಎಟ್ x is equals to 5 ಅಂತ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಲಿಮಿಟ್ ಆಫ್ f of x as x tends to 5 is equals to f of 5 ಅಂತ ಚೂಸ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ಇದನ್ನ ಇಕ್ವೇಶನ್ 1 ಅಂತ ತಗೊಳ್ಳೋಣ. f of 5 ವ್ಯಾಲ್ಯೂವನ್ನು ಬರೆಯೋಣ. ಸೊ f of 5 is equals to ಎಷ್ಟು, ಸೊ f of 5 ಇದ್ದವಾಗ ಈ ಫಂಕ್ಷನಿನ ವ್ಯಾಲ್ಯೂ kx plus 1. ಸೊ kx plus 1 ಅಂದ್ರೆ 5k plus 1. f of x is kx plus 1. f of 5 is 5k plus 1. ಇದನ್ನ ಇಕ್ವೇಶನ್ 2 ಅಂತ ಚೂಸ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಏನ್ ಬರುತ್ತೆ ನಮಗೆ, ಲಿಮಿಟ್ ಆಫ್ f of x as x tends to 5. x tends to 5 ಇದ್ದಾಗ ಡೆಫಿನೇಷನ್ ಏನು, 3x minus 5. ಸೊ x ಜಾಗಕ್ಕೆ 5 ಇಟ್ರೆ 5 into 3 you will get 15 minus 5 is equals to 10 ಅನ್ನುವಂಥ ವ್ಯಾಲ್ಯೂ ಸಿಗತ್ತೆ. ಸೊ ಇವಾಗ 1, 2, 3 ಅನ್ನ ಯೂಸ್ ಮಾಡಿಕೊಂಡು 5k plus 1 5k plus 1 is equals to 10 ಆಯಿತು. 5k is equals to 9, k is equals to 9 by 5. ಸೊ ಭಾಳ ಈಸಿ ಪ್ರಾಬ್ಲಮ್. ಸೊ ಇದೇ ಟೈಪ್ ನೀವು 31, 32 ಅನ್ನ ಕೂಡ ಸಾಲ್ವ್ ಮಾಡ್ಕೋಬಹುದು ಈಸಿಯಾಗಿ. ಸಾಲ್ಯೂಷನ್ ಕೂಡ ನಾನು ಕೊಟ್ಟಿದ್ದೀನಿ, ಸೊ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಕ್ವಶನ್ ನಂಬರ್ 34 ಇಸ್ ಬಿಟ್ ಡಿಫ್ರೆಂಟ್. ಸೊ 34 ಸ್ವಲ್ಪ ಬೇರೆ ಥರದ ಪ್ರಾಬ್ಲಮು. ಆ 34th ಪ್ರಾಬ್ಲಮ್ ಅನ್ನ ನಾವು ಮಾಡೋಣ. ಸೊ ಇಲ್ಲಿ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಫಂಕ್ಷನ್ ಮೀನ್ಸ್ ಇಟ್ ಈಸ್ ಕಂಟಿನ್ಯೂಸ್ ಎಟ್ ಎವ್ರಿ ಪಾಯಿಂಟ್. ಸೊ ಎವ್ರಿ ಪಾಯಿಂಟ್ ಆದಾಗ ಇಲ್ಲಿ ಕೊಟ್ಟಿರುವಂಥ 2 ಮತ್ತು 10 ಅಲ್ಲಿ ಕೂಡ ಕಂಟಿನ್ಯೂಸ್ ಆಗಿರಬೇಕು. ನಾನು ಅದೆರಡು ಕಂಡೀಷನ್ನ ಫಸ್ಟ್ ಬರ್ಕೊಳ್ತೀನಿ. ಲಿಮಿಟ್ ಆಫ್ f of x as x tends to 2 is equals to f of 2 and limit of f of x as x tends to 10 is equals to f of 10. ಇದು ಕಂಟಿನ್ಯೂಟಿಯ ಡೆಫಿನೇಷನ್. ನೆಕ್ಸ್ಟು ನಾವು ಲಿಮಿಟ್ ಆಫ್ f of x as x tends to 2 is equals to f of 2 ಬರಿತಾ ಇದ್ದೀವಿ. ಇಲ್ಲೇ ನಾನು ಸಿಂಪ್ಲಿಫೈ ಮಾಡಿ ಬರೀತೀನಿ. f of 2 is equals to ಎಷ್ಟು ಬರುತ್ತೆ, 2 ಇದ್ದವಾಗ ವ್ಯಾಲ್ಯೂ 5 ಬರುತ್ತೆ. tends to 2 ಇದ್ದವಾಗ ವ್ಯಾಲ್ಯೂ ಎಷ್ಟು ಬರುತ್ತೆ, ax plus b ಬರುತ್ತೆ. ಸೊ x ಜಾಗಕ್ಕೆ ನಾವೇನು ಮಾಡ್ಬೋದು, 2a plus b ಅಂತ ಬರೀಬೋದು. ಯಾಕೆ, x tends to 2 ಆದಾಗ 2a plus b ಆಗಿರುತ್ತೆ. ಸೊ ಇದೇ ಟೈಪ್ ಇಲ್ಲಿ f of 10 ಇದ್ದಾಗ ಎಷ್ಟು ಬರುತ್ತೆ, 10 ಇದ್ದವಾಗ 21 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಇದ್ದವಾಗ 21 ಬರುತ್ತೆ. tends to ಇದ್ದವಾಗ ಎಷ್ಟು ಬರುತ್ತೆ, ಸೊ ಲಿಮಿಟ್ ಆಫ್ f of x as x tends to 10 ಆದರೆ 10a plus b ಆಗುತ್ತೆ. 10a plus b is equals to 21. ಸೊ ಇವಾಗ ನಾವು ಇದೆರಡು ಇಕ್ವೇಷನ್ನ ಚೂಸ್ ಮಾಡಿಕೊಂಡ್ರೆ simultaneous equation ಆಗುತ್ತೆ. 10a plus b is equals to 21. Suppose if this is equation 1, if this is equation 2, equation 2 minus 1, equation 2 minus 1 ತಗೊಂಡ್ರೆ ನಮಗೆ ಈ b ಕ್ಯಾನ್ಸಲ್ ಆಗಿ 8 times a is equals to 16. therefore a is equals to 2. a is equals to 2 ಸಿಕ್ಕಿದ್ಮೇಲೆ ನಮಗೆ b ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ. 2 into 2 4. b is equals to 5 minus 2a is equals to 5 minus 4 is equals to 1. b is equals to 1 and a is equals to 2. ಈ ಥರವಾಗಿ ನೀವು ಡಿಫ್ರೆನ್ಸಿಯೇಷನ್ ಅನ್ನುವಂಥ ಟಫ್ ಚಾಪ್ಟರ್ ಅಂತ ಅಂದ್ಕೊಳ್ತೀರಾ. ಸ್ವಲ್ಪ ಎಫರ್ಟ್ ಹಾಕಿದ್ರೆ ನೀವು ಈಸಿಯಾಗಿ ಈ ಚಾಪ್ಟರನ್ನು ಅನಲೈಸ್ ಮಾಡ್ಬೋದು, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.